ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಡುಗೋಡಿಯಲ್ಲಿ ಬಾಲಕಿ ವೆನ್ನೆಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ವೇಳೆ ಪ್ರಿಯಾಂಕಾ ಹೇಳಿದ್ದಂತ ಕತೆ ಗೊತ್ತಾ? ಎಷ್ಟೇ ಕೇಳಿದ್ರೂ ಕೊಲೆ ವಿಷಯ ಒಪ್ಕೊಳ್ತಾ ಇಲ್ಲ ಈ ಪಾಪಿ ತಾಯಿ. ಲವರ್ ಮೋಹನ್ ಬಗ್ಗೆಯೂ ಕೂಡ ಈಕೆ ದೂರ್ತಾ ಇಲ್ಲ. ಪಾಪಿ ಪ್ರಿಯಾಂಕಾ ಎನ್ಕ್ವೈರಿಯ ಪೆನ್ ಟು ಪೆನ್ ಡೀಟೇಲ್ಸ್ ಇದೆ. ವಿಚಾರಣೆ ವೇಳೆಯ ಪೊಲೀಸರ ಮುಂದೆ ಮತ್ತೆ ಪ್ರಿಯಾಂಕಾ ಹೈ ಡ್ರಾಮಾ ಮಾಡಿದ್ದಾಳೆ. ನಾನು ನನ್ನ ಮಗಳನ್ನ ಕೊಂದೇ ಇಲ್ಲ ಅಂತ ಇದ್ದಾಳೆ ಪ್ರಿಯಾಂಕಾ. ಮಗಳು ಮಲಗಿದ್ದವಳು ಬೆಳಗ್ಗೆ ಏಳಲೇ ಇಲ್ಲ ಅಂತ ಪ್ರಿಯಾಂಕಾ ಹೇಳ್ತಾ ಇದ್ದಾಳೆ. ಕಾರಿನಲ್ಲೇ ಮಲಗಿದ್ದ ಮಗಳನ್ನ ಮತ್ತೆ ಮನೆಯಲ್ಲಿ ಮಲಗಿಸಿದ್ವಿ ಅಂತ ಪ್ರಿಯಾಂಕಾ ಹೇಳಿರೋದು. ಮಗಳು ಮೃತಪಟ್ಟಿದ್ದು ಹೇಗೆ ಅನ್ನೋದು ಗೊತ್ತಿಲ್ಲ ಅಂತ ಗೋಳಾಡ್ತಾ ಇದ್ದಾಳೆ ಪ್ರಿಯಾಂಕಾ. ಪೊಲೀಸರು ವಿಚಾರಣೆ ಮಾಡ್ತಾ ಇರುವ ವೇಳೆ ಹೈ ಡ್ರಾಮಾ ಮಾಡ್ತಾ ಇದ್ದಾಳೆ ಈ ಪ್ರಿಯಾಂಕಾ. ಸಿಕ್ಕಿ ಬಿದ್ದಾಗಲೂ ಇದೇ ಡ್ರಾಮಾ, ವಿಚಾರಣೆ ವೇಳೆಯೂ ಅದೇ ಡ್ರಾಮಾ ಮಾಡ್ತಾ ಇದ್ದಾಳೆ. ತನ್ನ ಮಗಳು ನೋಡಿ, ಅಲ್ಲಿ ಮುದ್ದಾದ ಮಗು ವೆನ್ನೆಲಾ ಹೆಸರು. ಪಾಪ ಆ ಮಗುವನ್ನ ಬಲಿ ಪಡೆದುಕೊಂಡಿದ್ದಾರೆ ಇವರು. ಮಗುವನ್ನ ಬಲಿ ಪಡೆದುಕೊಂಡಾದ ನಂತರ ಹಂಗೂ ಹಿಂಗೂ ಮಾಡಿ ಸಿಕ್ಕಾಕೊಂಡಿರೋದು. ಅದು ಬಹಳಷ್ಟು ದಿನಗಳಾದ ಕೊಲೆ ನಡೆದು ಎಷ್ಟೋ ದಿನಗಳಾದ ನಂತರ ಈ ಪ್ರಕರಣ ಓಪನ್ ಆಗಿರೋದು. ಇಲ್ಲಿ ಕೆಲವು ಪೊಲೀಸ್ನವರ ಒಂದು ನಿರ್ಲಕ್ಷ್ಯ, ಅದಕ್ಕೆ ಈಗ ಕ್ರಮ ಕೂಡ ಆಗಿದೆ ಬಿಡಿ ಆ ಪೊಲೀಸ್ನವರ ವಿರುದ್ಧ. ಸೊ ಇದೆಲ್ಲದರ ನಡುವೆ ಈಗ ಈಕೆ ಹಾಸನದಲ್ಲಿ ಸಿಕ್ಕಾಕೊಂಡ್ಲಲ್ಲ, ಈಕೆಯನ್ನು ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಹೈ ಡ್ರಾಮಾ ಶುರು ಮಾಡಿದ್ದಾಳೆ. ಎಷ್ಟೇ ಕೇಳಿದ್ರೂ ಕೂಡ ಕೊಲೆ ವಿಷಯ ಒಪ್ಕೊಳ್ತಾ ಇಲ್ಲ ಈಕೆ. ಜೊತೆ ತನ್ನ ಮಗಳು ಇಲ್ಲ ಈಗ ಅನ್ನೋದು ಕೂಡ ಆಕೆಗೆ ಒಂದು ನೋವು ಕೂಡ ಕಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಲವರ್ ಮೋಹನ್ ಬಗ್ಗೆಯೂ ಕೂಡ ಈಕೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಆತನನ್ನ ಬಿಟ್ಕೊಡ್ತಾ ಇಲ್ಲ ಈಕೆ. ಪಾಪಿ ಪ್ರಿಯಾಂಕಾ ಎನ್ಕ್ವೈರಿಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಚಾರಣೆ ವೇಳೆ ಪೊಲೀಸರ ಮುಂದೆ ಈಕೆ ಹೈ ಡ್ರಾಮಾ ಮಾಡಿರೋದು. ನಾನು ನನ್ನ ಮಗಳನ್ನ ಕೊಂದೇ ಇಲ್ಲ ಅಂತ ಇದ್ದಾಳೆ ಈಕೆ. ಮತ್ತೆ ಹೆಂಗ್ ಸತ್ತೋಯ್ತು ಹಾಗಾದ್ರೆ ಮಗು? ನೀವೇ ಇದ್ರಲ್ವಾ? ಮಗು ವೆನ್ನೆಲಾ ಮರ್ಡರ್ ಕೇಸ್ನಲ್ಲಿ ಪೊಲೀಸರ ತಲೆದಂಡ ಆಗಿದೆ. ಈಗ ಆಗಬೇಕಾಗಿತ್ತು ಕೂಡ. ಕಾಡುಗೋಡಿ ಠಾಣೆಯ ಅಂದಿನ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಸಸ್ಪೆಂಡ್ ಆಗಿರೋದು. PSI ನಿಂಗರಾಜು ಓರ್ವ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮೂವರನ್ನು ಅಮಾನತು ಮಾಡಿದ್ದಾರೆ ಪೊಲೀಸ್ ಆಯುಕ್ತರು. ಮೊದಲು UDR ದಾಖಲಿಸಲಾಗಿತ್ತು, ಬಳಿಕ ಮರ್ಡರ್ ಕೇಸ್ ಆಗಿದೆ. ಈ ಕೇಸ್ನಲ್ಲಿ ಅಧಿಕಾರಿಗಳ ಲೋಪ ಇರೋದ್ರಿಂದ ಅಮಾನತು ಮಾಡಲಾಗಿದೆ. ಅಧಿಕಾರಿಗಳ ಉದ್ದೇಶ ಏನಿತ್ತು ಅನ್ನೋದನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಸದ್ಯ ತನಿಖೆಗೆ ಬೇರೆ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ತನಿಖಾ ಲೋಪಗಳ ಬಗ್ಗೆ ಹೆಚ್ಚಿನ ತನಿಖೆಯನ್ನ ನಡೆಸಲಾಗುತ್ತೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿರೋದು. ಒಂದು ಪ್ರಕರಣದಲ್ಲಿ ಪೊಲೀಸರ ಪಾತ್ರ ಎಷ್ಟು ಮಹತ್ವದ್ದಾಗಿರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಆದರೆ ಈ ಪೊಲೀಸ್ನವರು ಈ ಮಗುವಿನ ಕೊಲೆ ಪ್ರಕರಣದಲ್ಲಿ ಬಹಳ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಅವರ ಉದ್ದೇಶ ಏನಿತ್ತು ಅನ್ನೋದು ಗೊತ್ತಿಲ್ಲ. ಹಣ ತಗೊಂಡಿದ್ರು ಅಥವಾ ಬೇರೆ ಒತ್ತಡಕ್ಕೆ ಮಣಿದಿದ್ರೋ ಗೊತ್ತಿಲ್ಲ. ಬಟ್ ಈ ಒಂದು ಪ್ರಕರಣನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಇವರು. ಸೊ ಕಾಡುಗೋಡಿ ಠಾಣೆಯ ಅಂದಿನ ಇನ್ಸ್ಪೆಕ್ಟರ್ ರಂಗಸ್ವಾಮಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. PSI ನಿಂಗರಾಜು ಓರ್ವ ಕಾನ್ಸ್ಟೇಬಲ್ ಅನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಈಗ ಪೊಲೀಸ್ ಆಯುಕ್ತರು ಆದೇಶವನ್ನು ಹೊರಡಿಸಿರೋದು ಈ ಮೂರು ಜನರನ್ನ ಅಮಾನತು ಮಾಡಿ. ಮೊದಲು UDR ದಾಖಲಿಸಲಾಗಿತ್ತು, ಅದಾದ ನಂತರ ಮರ್ಡರ್ ಕೇಸ್ ಆಗಿದೆ. ಈ ಕೇಸ್ನಲ್ಲಿ ಅಧಿಕಾರಿಗಳ ಲೋಪ ಇರೋದ್ರಿಂದ ಅಮಾನತು ಮಾಡಲಾಗಿದೆ. ಅಧಿಕಾರಿಗಳ ಉದ್ದೇಶ ಏನಿತ್ತು ಅನ್ನೋದನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಅಂದ್ರೆ ಹಣ ತಗೊಂಡು ಈ ರೀತಿಯಾಗಿ ಮಾಡಿದ್ರಾ ಅಥವಾ ಯಾರ್ದಾದ್ರೂ ಒತ್ತಡದಿಂದ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿದ್ರಾ, ಇದ್ರ ಬಗ್ಗೆ ಪತ್ತೆ ಹಚ್ಚಬೇಕಾಗಿದೆ. ಸದ್ಯ ತನಿಖೆಗೆ ಬೇರೆ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಪೊಲೀಸ್ ಸಿಬ್ಬಂದಿ ಲೋಪಗಳ ಬಗ್ಗೆ ಹೆಚ್ಚಿನ ತನಿಖೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪೋರ್ಟ್ ಅಲ್ಲಿ ಇಂಟೆನ್ಷನ್ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ನಾವು ಓದಬಹುದು. ಇಂಟೆನ್ಷನ್ ಖಂಡಿತ ಸರಿ ಇರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಈಗ
ನೋಡಬೇಕು ಈಗ ಐ ಒ ಚೇಂಜ್ ಆಗಿದೆ, ಐ ಒ ನಾವು ACP ಲೆವೆಲ್ ಆಫೀಸರ್ಗೆ ಅವರು ತನಿಖೆ ಕೊಟ್ಟಿದ್ದೀವಿ. ಅದನ್ನು ಆ ಡಿವಿಷನ್ ಅವರೆಲ್ಲ ಬೇರೆ ಡಿವಿಷನ್ ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಬ್ಸಸ್ ಇದೆ, ಆ ಲ್ಯಾಬ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ಕ್ರಮ ತಗೊಳ್ಳೋದು ನಾವು ಕ್ರಮ ತಗೊಳ್ತೀವಿ. ಇಂಟೆನ್ಷನ್ ಏನಿದೆ ಸರ್ ರಿಪೋರ್ಟಲ್ಲಿ ಇಂಟೆನ್ಷನ್ ರಿಪೋರ್ಟ್ ಬಂದಿದೆ, ರಿಪೋರ್ಟ್ ಪ್ರಕಾರ ನಾವು ಕ್ರಮ ತಗೊಳ್ತೀವಿ.